ಮಹೇಶ್ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಕಿಮ್ಸ್ ಆಸ್ಪತ್ರೆಯಿಂದ. ಮಹೇಶ್, ಗುಡ್ ಮಾರ್ನಿಂಗ್. ಕಿಮ್ಸ್ ಆಸ್ಪತ್ರೆ ಅಂತ ಹೇಳಿದ್ರೆ ಈ ಬೆಂಗಳೂರು ಗ್ರಾಮಾಂತರ ಭಾಗದಿಂದ ಸಾಕಷ್ಟು ಜನ, ಬೆಂಗಳೂರಿನ ಆಸುಪಾಸಿನ ಜಿಲ್ಲೆಗಳಿಂದ ಸಾಕಷ್ಟು ರೋಗಿಗಳು ಬರ್ತಾರೆ. ಯಾವತ್ತು ನೋಡಿದ್ರು ಫುಲ್ ಆಗಿರುತ್ತೆ. ಆದರೆ ಇವತ್ತು ಜನ ಕಾಣಿಸ್ತಾ ಇಲ್ಲ. ಇವತ್ತು ಅಲ್ಲಿನ ದೃಶ್ಯಗಳು ಹೇಗಿದ್ದಾವೆ ಒಂದನೇದು, ಎರಡನೇದು ವೈದ್ಯರ ಪ್ರತಿಭಟನೆಯ ಸ್ವರೂಪ ಹೇಗಿರುತ್ತೆ ಅಂತ. ಎಸ್ ವಾಸುದೇವ್, ಏನು ಪಶ್ಚಿಮ ಬಂಗಾಳದ ಕಲ್ಕತ್ತಾದಲ್ಲಿ ಏನು ವೈದ್ಯ ಮೇಲೆ ಅತ್ಯಾಚಾರ ನಡೆಸಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇಡೀ ದೇಶವ್ಯಾಪ್ತಿ ವೈದ್ಯರು ಮುಷ್ಕರಕ್ಕೆ ಕರೆ ನೀಡಿರುವುದು, ಅದರಲ್ಲೂ ಪ್ರತಿಭಟನೆ 24 ಗಂಟೆಗಳ ಪ್ರತಿಭಟನೆ ಕರೆ ಕೊಟ್ಟಿರುವಂಥದ್ದು. ಬೆಂಗಳೂರು ಹಾಗೂ ರಾಜ್ಯದಲ್ಲೂ ಕೂಡ ಹಲವು ಹಾಸ್ಪಿಟಲ್ಗಳು, ಖಾಸಗಿ ಹಾಸ್ಪಿಟಲ್ಗಳು ಸೇರಿದಂತೆ ಸರ್ಕಾರಿ ಹಾಸ್ಪಿಟಲ್ ವೈದ್ಯರು ಕೂಡ ಇವತ್ತು ಏನು ಪ್ರತಿಭಟನೆಗೆ ಬೆಂಬಲ ವ್ಯಕ್ತಪಡಿಸಿರುವಂಥದ್ದು. ಮುಖ್ಯವಾಗಿ ನಾವು ಬೆಂಗಳೂರಿನ ಗ್ರಾಮಾಂತರ ಪ್ರದೇಶದಿಂದ ಅತಿ ಹೆಚ್ಚು ಬರುವಂತಹ ಕಿಮ್ಸ್ ಹಾಸ್ಪಿಟಲ್ ಇದ್ವಿ. ಕಿಮ್ಸ್ ಹಾಸ್ಪಿಟಲ್ ನೋಡ್ತಾ ಇರಬಹುದು. ಇದು ಏನು ಒಂದು ಔಟ್ ಪೇಷಂಟ್ ಒಂದು ವಿಭಾಗ. ಇಲ್ಲೂ ಕೂಡ ಏನು ಒಂದು ಬೆಳಗ್ಗೆಯಿಂದನೂ ಕೂಡ ಯಾವತ್ತೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಕ್ಯೂ ಇರ್ತಿತ್ತು. ಅಂದ್ರೆ ಮೊದಲು ಟೋಕನ್ ತಗೋಬೇಕಾಗಿತ್ತು. ಆ ಟೋಕನ್ ತಗೊಂಡು ನಂತರ ಒಂದು ರೀತಿಯಲ್ಲಿ ಅಲ್ಲಿ ಹಾಸ್ಪಿಟಲ್ ಬೇರೆ ಕಡೆ ಅವ್ರಿಗೆ ಶಿಫ್ಟ್ ಮಾಡ್ತಾ ಇದ್ರು. ಆದ್ರೆ ಇವತ್ತು ಶಿಫ್ಟ್ ನೋಡಿ ಯಾವುದೂ ಕೂಡ ಬಂದಿಲ್ಲ. ಅಂದ್ರೆ ಜನಗಳಿಗೂ ಕೂಡ ಸ್ವಲ್ಪ ಅರಿವಾಗಿರುವಂತದ್ದು. ಇವತ್ತು ವೈದ್ಯರು ಪ್ರತಿಭಟನೆ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ನಾವು ಕೂಡ ಹಾಸ್ಪಿಟಲ್ಗೆ ಹೋದ್ರೆ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ಕೂಡ ಇದುವರೆಗೂ ಕೂಡ ಯಾರು ಕೂಡ ಬಂದಿಲ್ಲ. ಇಲ್ಲ ನೋಡ್ತಾ ಇರಬಹುದು, ಅಬ್ಸರ್ವ್ ಮಾಡ್ತಾ ಇರೋದು OTP ಮೊದಲು ಇಲ್ಲಿ ನೋಂದಣಿ ಮಾಡ್ಕೋಬೇಕು. ಏನೆಂದು OPD ನೋಂದಣಿ ಮಾಡ್ಕೊಂಡು ನಂತರ ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕಂತ ಕೂಡ ಹೇಳ್ತಾರೆ. ಆ ಹಿನ್ನೆಲೆಯಲ್ಲಿ ಇವತ್ತೆಲ್ಲ ಒಂದ್ ಕಡೆ ಕೇವಲ ಒಂದು 2-3 ಜನ ಮಾತ್ರ ಬಂದಿರುವಂತದ್ದು. ಈಗ ನಾವು ಇವ್ರು ಮಾತಾಡ್ಸಕ್ ಟ್ರೈ ಮಾಡ್ತೀವಿ. ಸರ್, ಇವತ್ತು ನೀವು ಹಾಸ್ಪಿಟಲ್ ಬಂದಿದ್ದು ವೈದ್ಯರು ಬಂದಿದೆ ಇವತ್ತು, ಆದ್ರೂ ಕೂಡ ನೀವು ಬಂದಿದ್ದೀರಾ, ಏನ್ ಕಾರಣಕ್ಕೆ? ಅದಕ್ಕೆ ನಾವು ವೇಟ್ ಮಾಡ್ತಾ ಇದ್ದೀನಿ ಸರ್, ವೇಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ OPD ಓಪನ್ ಆಗಿಲ್ಲ. ಸೊ ಓಪನ್ ಆಗತ್ತಂತ ನಿನ್ನೆಯಿಂದನೂ ಕೂಡ ವೈದ್ಯರು ಹೇಳಿದ್ರು ಇವತ್ತು ಬಂದ್ ಮಾಡ್ತಾ ಇದೀವಿ ನಾವು. ಏನು ವೈದ್ಯ ಮೇಲೆ ಒಂದು ಅತ್ಯಾಚಾರ ಇದಾಗಿದೆ, ಕೊಲೆ ಆಗಿದೆ ಕಲ್ಕತ್ತಾದಲ್ಲಿ. ಆ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ಮಾಡಿದೀವಿ. ಆ ಥರ ನ್ಯೂಸ್ ಏನಿಲ್ಲ ಸರ್, ಆ ಥರ ನ್ಯೂಸ್ ಏನಿಲ್ಲ. ಅದು ಎಲ್ಲ ಓಪನ್ ಇದೆಯಲ್ಲ ಸರ್ ಎಲ್ಲ ಕಡೆ. ಯಾವ ಇದಕ್ಕೋಸ್ಕರ ಬಂದಿರೋದು ನೀವು? ಎಲ್ಲಿಂದ ಬಂದಿದ್ದೀರಾ? ನಾವು HL ಇಂದ ಬಂದಿದ್ದೀವಿ. ನಾವು ಇದು ಸ್ಕಿನ್ ಎಲರ್ಜಿ ತೋರ್ಸಕ್ಕೆ ಬಂದಿದ್ದೀವಿ. ಏನ್ ತೊಂದರೆ ಇಲ್ಲ ಸರ್ ಈ ಹಾಸ್ಪಿಟಲ್ ಅಲ್ಲಿ. ಈಗ ನೋಡಿದ್ರಲ್ಲ, ಒಬ್ಬ ಹೊರರೋಗಿಯವರು ಕೂಡ ನಾವು HL ಇಂದ ಬಂದಿದ್ದೀವಿ, ನಮಗೆ ಗೊತ್ತಾಗಲಿಲ್ಲ ಆದ್ರೂ ಬಂದಿದ್ದೀವಿ. ಇಲ್ಲಿ OPD ಕ್ಲೋಸ್ ಆಗಿದೆ, ಇದುವರೆಗೂ ಕೂಡ ಓಪನ್ ಮಾಡಿಲ್ಲ ಅಂತ ಕೂಡ ಹೇಳಿಕೆ ಕೊಡ್ತಾ ಇರುವಂತದ್ದು ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ನೋಡಿ, ಇಲ್ಲಿ OPD ಬೀಗ ಕೂಡ ಹಾಕಿರುವಂತದ್ದು. ಯಾಕಂದ್ರೆ 9 ಗಂಟೆ ನಂತರ OPD ಓಪನ್ ಆಗುತ್ತೆ ಅಂತ ಕೂಡ ಇಲ್ಲಿನ ಏನು ಒಂದು ಸಿಬ್ಬಂದಿಗಳು ಹೇಳಿಕೆ ಕೊಟ್ಟಿರೋದು. ಇದುವರೆಗೂ ಕೂಡ ಓಪನ್ ಆಗಿಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ ಇವತ್ತು ಏನು ಪ್ರತಿಭಟನೆಗೆ ಏನೊಂದು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಕರೆದಿರ, ಫ್ರೀಡಂ ಪಾರ್ಕ್ ಹತ್ರ ಹೋಗಿ ಏನು ವೈದ್ಯರು ಸೇರಿದಂತೆ ಕೆಲವು ಸಿಬ್ಬಂದಿಗಳು, ಮೆಡಿಕಲ್ ಕಾಲೇಜಿನ ಸ್ಟೂಡೆಂಟ್ಗಳು ಕೂಡ ಅಲ್ಲಿ ಹೋಗಬಹುದು ಅಂತ ಕೂಡ ಹೇಳಿಕೆ ಕೊಡ್ತಾ ಇರುವಂತದ್ದು. ನಾವು ಇನ್ನು OPD ಹೊರಗಡೆ ಬಂದ್ರೆ ಇಲ್ಲಿ ನೋಡ್ತಾ ಇದ್ದೇವೆ ಕಿಮ್ಸ್ ಹಾಸ್ಪಿಟಲ್ ಒಳಗಡೆ. ಇಲ್ಲೂ ಕೂಡ ದಿನನಿತ್ಯ ಏನು ಸಾವಿರಾರು ರೋಗಿಗಳು ಬರುವಂತ ಒಂದು ಆಸ್ಪತ್ರೆಯಲ್ಲಿ ಖಾಲಿ ಬಿಕ್ಕುವಂತ ಕೂಡ ಕಾಣಿಸ್ತಾ ಇರುವಂತದ್ದು. ಅಂದ್ರೆ ಚಿತ್ರಣದಲ್ಲಿ ತೋರಿಸ್ತಾ ಇದೀವಿ ನೋಡಿ, ಒಬ್ರು ಕೂಡ ಇಲ್ಲ, ಯಾರು ಕೂಡ ಬರ್ತಾ ಇಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ ಜನರು ಕೂಡ ಎಚ್ಚೆತ್ಕೊಂಡಿರುವಂತದ್ದು. ಯಾಕಂದ್ರೆ ಸುಮ್ಮನೆ ಅಷ್ಟು ದೂರಿಂದ ಬಂದು ಇಲ್ಲಿ ಒಂದು ರೀತಿಯಲ್ಲಿ ತೊಂದರೆ ಆಗೋದು ಬೇಡ, ತೊಂದರೆ ಅನುಭವಿಸ್ಕೊಂಡು ವಾಪಸ್ ಹೋಗೋದು ಬೇಡ, ಡಾಕ್ಟರ್ ಇಲ್ದಾನೆ ಮತ್ತೆ ಏನ್ ಮಾಡೋದು ಅಂತ ಕೂಡ ಪ್ರಶ್ನೆ ಆಗಿರುವಂತದ್ದು. ಉಳಿದಂತೆ ಏನು ಇವತ್ತು ಏನು ಒಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಏನೊಂದು ಸುಮಾರು 30-40 ಸಾವಿರಕ್ಕೂ ಹೆಚ್ಚು ವೈದ್ಯರು ಕೂಡ ಏನು ಒಂದು ರೀತಿಯಲ್ಲಿ ಪ್ರತಿಭಟನೆ ಭಾಗವಹಿಸ್ತಾರೆ. ಆ ಹಿನ್ನೆಲೆಯಲ್ಲಿ ಕೆಲವು ಖಾಸಗಿ ಹಾಸ್ಪಿಟಲ್, ಸರ್ಕಾರಿ ಹಾಸ್ಪಿಟಲ್ಗಳಲ್ಲಿ ಒಂದು ರೀತಿಯಲ್ಲಿ ವೈದ್ಯರ ಕೊರತೆ ಎತ್ಕೊಳ್ಳುವಂತದ್ದು. ವಾಸುದೇವ್, ಓಕೆ, ಥ್ಯಾಂಕ್ ಯು ಮಹೇಶ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.